ವಿಬಿಜಿ ರಾಮ್ಜಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 20 ವರ್ಷಗಳ ಹಿಂದೆ ನರೇಗಾ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿದ್ದು, ಆದರೆ ಈ ಯೋಜನೆಯ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ 100 ದಿನದ ಕೆಲಸದ ಬದಲು 125 ದಿನಕ್ಕೆ ಹೆಚ್ಚಿಸಿ ಇದನ್ನ ಜಾರಿಗೊಳಿಸಲಾಗಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ತಿಳಿಸಿದರು. ಭ್ರಷ್ಟಾಚಾರ ನಡೆದೇ ಇರೋ ರೀತಿಯಲ್ಲಿ, ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೇ ಇರೋ ರೀತಿಯಲ್ಲಿ ಒಂದು ಹೊಸ ಯೋಜನೆಯನ್ನ ವಿಮರ್ಶೆ ಮಾಡಿ ಹಲವು ಅಂಶಗಳನ್ನು ಅಡಕ ಮಾಡಿ ಒಂದು ಕಾನೂನನ್ನ ಜಾರಿಗೆ ತಂದಿದೆ. ವಿಬಿಜಿ ರಾಮ್ಜಿ ಪಾರದರ್ಶಕವಾಗಿರ್ತಕ್ಕಂಥ, ಪರಿಣಾಮಕಾರಿಯಾದಂಥ, ವಸ್ತುನಿಷ್ಠೆ ಇರ್ತಕ್ಕಂಥ ಮತ್ತು ದೂರದರ್ಶಿಯಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವಿವತ್ತು ಜಾರಿಗೆ ತಂದಿದ್ದೇವೆ. ಇವತ್ತು ಗ್ರಾಮ ಪಂಚಾಯಿತಿಗಳ ಸರ್ವನಾಶ ಆಗುತ್ತೆ, ಬಡವರಿಗೆ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಹಲವಾರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡಿದ ಅವರು, ನರೇಗಾದ ಮೂಲಕ ವೇತನಕ್ಕೆ 20 ರು ಹೆಚ್ಚಿಸಲಾಗಿದೆ. ಆ ಮೂಲಕ ವಿಕಸಿತ ಭಾರತ 2047ಕ್ಕೆ ಭದ್ರ ಅಡಿಪಾಯ ಹಾಕಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಯೋಜನೆಯ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿ ಹರಡುವ ಮೂಲಕ ಅಪಪ್ರಚಾರ ಮಾಡುತ್ತಿದೆ. ಆದರೆ ದೇಶದ ಜನರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಷ್ಟೇ ಪ್ರಯತ್ನಿಸಿದರೂ ಜನರನ್ನ ತಪ್ಪು ದಾರಿಗೆ ಎಳೆಯಲು ಸಾಧ್ಯವಿಲ್ಲ ಎಂದರು. 100 ದಿನ ಇದ್ದಂತ ಅಂದ್ರೆ ಮನ್ರೇಗಾದಲ್ಲಿ 100 ದಿನ ಇತ್ತು, ವಿಬಿಜಿ ರಾಮ್ಜಿಯಲ್ಲಿ 125 ದಿನಗಳನ್ನ ಮಾಡಿದ್ರು. ಅಂದ್ರೆ ಇದು ಯಾವ ರೀತಿಯಾಗಿ ಬಡವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಕೂಡ 125 ದಿನ ಗ್ಯಾರಂಟಿ ಕೊಡಲಾಗಿದೆ. ಈ ಹಣವನ್ನು ಕೂಡ ಅಂದ್ರೆ ಮೊದಲು 15 ದಿನ ನಂತರ ಆದ್ರೂ ಕೂಡ ಪಾವತಿ ಆಗ್ತಿರ್ಲಿಲ್ಲ. ನಾವು ಈ ಹಣನ 7 ದಿನಕ್ಕೆ ಒಳಗೆ ಪಾವತಿ ಮಾಡಲೇಬೇಕು ಕಡ್ಡಾಯವಾಗಿ ಅಂತಕ್ಕಂಥ ಅಂಶನೂ ಕೂಡ ಅಡಕ ಮಾಡಿದ್ದೀವಿ. ವಿಕಸಿತ ಭಾರತ ಗ್ರಾಮಗಳ ಅಗತ್ಯವಿದೆ. ಮನ್ರೇಗಾದಂತೆ ಒಂದು ಕಡೆ ಮಣ್ಣನ್ನ ಇನ್ನೊಂದು ಕಡೆ ಹಾಕಿ ಹಣ ಪಡೆಯೋದನ್ನ ಇಲ್ಲಿ ಬಯಸಿಲ್ಲ. ಅಂದ್ರೆ ಜೆಸಿಬಿ ಕೆಲಸ ಮಾಡುವಾಗಿಲ್ಲ. PM ಗತಿ ಶಕ್ತಿ ಅಂದ್ರೆ ಕೂಲಿಕಾರರೇ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. PM ಗತಿಶಕ್ತಿ ತಂತ್ರಜ್ಞಾನ ಬಳಕೆ ಮಾಡಿ ಗ್ರಾಮ ಪಂಚಾಯಿತಿಗಳ ಯೋಜನೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ಹೆಚ್ಚಿಸಿದೆ. ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆಯನ್ನು ಗ್ರಾಮ ಸಭೆಯಲ್ಲೇ ರೂಪಿಸಲಾಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರಾಮ ಸಭೆಗೆ ಏನೂ ಅಲ್ಲಿ ಅಧಿಕಾರ ಇಲ್ಲ, ಎಲ್ಲದೂ ಪ್ರಧಾನಮಂತ್ರಿ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಸುಳ್ಳನ್ನ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಆದ್ರೆ ಪ್ರತಿ ಗ್ರಾಮ ಸಭೆಯಲ್ಲೇ ನಿರ್ಧಾರ ಆಗುತ್ತೆ. ಬೇಡಿಕೆಗೆ ಅನುಗುಣವಾಗಿ ಗ್ರಾಮ ಸಭೆಯಲ್ಲೇ ನಿರ್ಧಾರ ಆಗುತ್ತೆ. ಇನ್ನು 60 ದಿನ ಕೂಲಿ ಕೆಲಸ ಇರಲ್ಲ ಅಂತಕ್ಕಂಥದ್ದನ್ನ ಸುಳ್ಳು ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ 60 ದಿನ ಇರಲ್ಲ ಅಂತಂದ್ರೆ, ಈಗ ಕೃಷಿ ಚಟುವಟಿಕೆ, ಉದಾಹರಣೆಗೆ ಕಾಫಿ ಟೈಮ್ ಅಲ್ಲಿ ಕಾಫಿ ಕೆಲಸಕ್ಕೆ ಕೂಲಿ ಅಲ್ಲಿ ಸಿಗುತ್ತೆ, ಅಥವಾ ಅಡಿಕೆ ಸಮಯದಲ್ಲಿ, ಭತ್ತ ನಟ್ಟಿ ಮಾಡ್ತಕ್ಕಂಥ ಸಮಯದಲ್ಲಿ, ರಾಗಿಯನ್ನು ಒಕ್ಕಲಾಟ ಮಾಡ್ತಕ್ಕಂಥ ಸಮಯದಲ್ಲಿ, ಈ ರೀತಿ ಕೃಷಿ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 60 ದಿನ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಕವಿತಾ ಶೇಖರ್, ಹಿರೇಮಗಳೂರು ಪುಟ್ಟಸ್ವಾಮಿ, ಕೋಟೆ ದಿನೇಶ್, SDM ಮಂಜುನಾಥ್ ಉಪಸ್ಥಿತರಿದ್ದರು.